ಇದೀವಿ. ನೀವು ಹಾಕುವಾಗ 1 ಲೀಟ್ರ್ ಪೆಟ್ರೋಲ್ಗೆ 60 ml ಆಯಿಲ್ ಕಂಪಲ್ಸರಿ ಹಾಕಬೇಕು, ಇಲ್ಲಾಂದರೆ ಇಂಜಿನ್ ಸೀಸ್ ಆಗುತ್ತೆ. ಇದು ಎಚ್ಚರಿಕೆ. ಒಂದು ಲೀಟ್ರ್ ಪೆಟ್ರೋಲ್ಗೆ 60 ml ಆಯಿಲು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 1 ಲೀಟ್ರ್ ಪೆಟ್ರೋಲ್ಗೆ 60 ml ಆಯಿಲ್ ಹಾಕಬೇಕು. ಈ ಟ್ಯಾಂಕ್ ಕೆಪಾಸಿಟಿ ಬಂದು 1 ಲೀಟ್ರ್ ಇರುತ್ತೆ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ 1 ಲೀಟ್ರ್ ಪೆಟ್ರೋಲ್ಗೆ 60 ml ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ಪ್ರೆಸ್ ಮಾಡಿ ಒಳಗಡೆ ತಳ್ಬಿಟ್ರೆ ಆಯ್ತು ಅಷ್ಟೇ. ಮತ್ತು ಕ್ಯಾಪ್ ಹಾಕ್ತಾಯಿದ್ದೀವಿ. ಈಗ ಕ್ಯಾಪ್ ಫುಲ್ ಟೈಟ್ ಮಾಡಿ. ಕ್ಯಾಪ್ ಫುಲ್ ಟೈಟ್ ಮಾಡಿದ್ಮೇಲೆ ನೋಡಿ, ನಾನು ಬೆರಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಲ್ಬ್ ಟೈಪ್ ಒಂದು ರಬ್ಬರ್ ಕ್ಯಾಪ್ ಇರುತ್ತೆ. ಈ ರಬ್ಬರ್ ಕ್ಯಾಪ್ನ ಪ್ರೆಸ್ ಮಾಡಿದ್ರೆ ನೋಡಿ, ಈಗ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಟ್ಯೂಬಲ್ಲಿಗೆ ಪೆಟ್ರೋಲ್ ಬರೋದು ಕಾಣಿಸ್ತಾ ಇದೆಯಲ್ಲ. ಟ್ಯೂಬಲ್ಲಿ ಪೆಟ್ರೋಲ್ ಕಂಪ್ಲೀಟ್ ಬಂದಮೇಲೆ, ಇದು ಹೊಸ ಮಿಷಿನ್ ಅಂತಲ್ಲ, ಯಾವುದೇ ಮಿಷಿನ್ ಆದರೂ ಬೆಳಗ್ಗೆ ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಖಂಡಿತ ಅದನ್ನು ರಬ್ಬರ್ನ ಪ್ರೆಸ್ ಮಾಡಿ ಟ್ಯೂಬಲ್ಲಿ ಪೆಟ್ರೋಲ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಇದು ಚೋಕ್ ಅಂತ ಹೇಳ್ತೀವಿ. ಚೋಕ್ನ ಮೇಲಕ್ಕೆ ತಳ್ಳಿ. ಚೋಕ್ ಮೇಲಕ್ಕೆ ತಳ್ಳಿದ್ಮೇಲೆ ನೋಡಿ, ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. 0 ಇದ್ದರೆ ಆಫ್ ಆಗುತ್ತೆ, 1 ಇದ್ದರೆ ಆನ್ ಆಗುತ್ತೆ. ಯಾವುದ್ರಲ್ಲಿದೆ ಅದಕ್ಕೆ ಆನ್ಲಿದೆ ನೋಡಿ, ಇದು ಆನ್ ಆಗಿದೆ. ಮಿಷಿನ್ ಈಗ ಹೊರಗಡೆ ತಂದು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ ನೋಡಿ. ಈಗ ಇನ್ನೊಂದು, ಇದ್ರಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ ಹಿಂಗೆ ಎಳೆದಾಗ ಒಂದು ಲಾಕ್ ಆಗುತ್ತೆ. ಇಲ್ಲಿ ಒಂದೇ ಸತಿ ಪೂರ ಎಳಿಬೇಡಿ, ಈ ಲಾಕ್ ಆದಮೇಲೆ ಎಳೀರಿ. ತೋರಿಸ್ತಾನೆ ನೋಡಿ ನಮ್ಮ ಹುಡುಗ. ಈಗ ನೋಡಿ, ಒಂದು ಸ್ವಲ್ಪ ಅರ್ಧ ಇಂಜಿನ್ ಸ್ಟಾರ್ಟ್ ಆದಮೇಲೆ ಚೋಕ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೋಡಿ. ಇಂಜಿನ್ ಆಫ್ ಮಾಡಬೇಕಾದ್ರೆ ಮೇಲೆ ತಳ್ಳಿದ್ರೆ ಇಂಜಿನ್ ಆಫ್ ಆಗುತ್ತೆ ನೋಡಿ. ತಿರ್ಗಾ ಇನ್ನೊಂದು ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತಾನೆ. ಈಗ ಸ್ಟಾರ್ಟ್ ಮಾಡುವಾಗ ನಮಗೆ ಚೋಕ್ ಆಗಲಿ ಬಲ್ಪ್ನ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ. ನೀವು ಬ್ರಷ್ ಕಟ್ರ್ ಸ್ಟಾರ್ಟ್ ಮಾಡೋ ವಿಧ ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಬ್ರಷ್ ಕಟ್ರ್ ಸ್ಟಾರ್ಟ್ ಮಾಡುವಾಗ ಪೆಟ್ರೋಲು 1 ಲೀಟ್ರ್ ಪೆಟ್ರೋಲ್ಗೆ 60 ml ಆಯಿಲ್ ಹಾಕಬೇಕು. ನೋಡಿ, ಇದು ಬಲ್ಬ್ ಅಂತ ಹೇಳ್ತೀವಿ, ಪ್ರೈಮರಿ ಬಲ್ಬ್ ಅಂತ ನಾವು ಹೇಳೋದು. ಇದನ್ನು ಪ್ರೆಸ್ ಮಾಡಿದಾಗ ನೋಡಿ, ಟ್ಯೂಬಲ್ಲಿ ನೋಡಿ ಪೆಟ್ರೋಲ್ ಓಡಾಡ್ತಿರೋದು ಕಾಣಿಸುತ್ತಲ್ಲ. ಈ ಥರ ಮಾಡ್ಕೊಳ್ಳಿ. ಇದು ಚೋಕ್ ಅಂತ ಹೇಳ್ತೀವಿ. ಇದನ್ನು ಚೋಕ್ನ ಮೇಲಕ್ಕೆ ಹಾಕ್ಕೊಳ್ಳಿ. ನೋಡಿ, ಸ್ವಿಚ್ಚಿಗೆ ಆನ್ ಮಾಡ್ತಾರೆ ಈಗ ನೋಡಿ. ಇದು ಆಫ್, ಇದು ಆನ್. ಮೇಲೆ ತಳ್ಳಿದ್ರೆ ಆಫ್ ಆಗುತ್ತೆ, ಕೆಳಗಡೆ ತಳ್ಳಿದ್ರೆ ಆನ್ ಆಗುತ್ತೆ. ಈಗ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ನೋಡಿ, ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ಇಂಜಿನ್ ಸ್ಟಾರ್ಟ್ ಆದಮೇಲೆ ಚೋಕ್ ಆಫ್ ಮಾಡಿ. ಚೋಕ್ ಆಫ್ ಮಾಡಿ. ಈಗ ನೋಡಿ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯವಾದ ಅಂಶ ಏನಂತಂದರೆ, ಇಂಜಿನು ಹೊಸ ಇಂಜಿನ್ ಆದ್ದರಿಂದ ನೀವು 1 ರಿಂದ 2 ಟ್ಯಾಂಕ್ವರೆಗೆ ಕೂಲಿಂಗ್ ಬಿಡಬೇಕು. ಕೂಲಿಂಗ್ ಅಂದರೆ ರೈಸ್ ಮಾಡಿ ಬಿಡಬೇಡಿ, ಐಡ್ಲಿಂಗ್ ಸ್ಪೀಡಲ್ಲಿ ಬಿಡಿ. 2 ಟ್ಯಾಂಕ್ ಕೂಲಿಂಗ್ ಬಿಟ್ಟರೆ ನಿಮಗೆ ಇಂಜಿನಲ್ಲಿ
ಬೋರು ಮತ್ತು ಪಿಸ್ಟನ್ನು ಕರೆಕ್ಟಾಗಿ ಸೀಟಿಂಗ್ ಆಗುತ್ತೆ. ಕರೆಕ್ಟಾಗಿ ಸೀಟಿಂಗ್ ಆದಾಗ ನಿಮಗೆ ಪೆಟ್ರೋಲ್ ಮೈಲೇಜು ಭಾಳ ಚೆನ್ನಾಗಿ ಬರುತ್ತೆ. ಇದು ಇಷ್ಟು ನೀವು ಮಾಡಬೇಕಾಗಿರೋಂಥದ್ದು ಕೆಲಸಗಳು. ಥ್ಯಾಂಕ್ ಯು.